ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 18ನೇ ಅಧ್ಯಾಯ ನಲವತ್ತ 5ನೇ ಶ್ಲೋಕ. ಈ ಹಿಂದೆ ಕೃಷ್ಣ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರ ಸ್ವಭಾವಾನುಸಾರಿಯಾಗಿ ಅವರವರ ಕರ್ಮಗಳೇನಿದೆ ಅದನ್ನೇ ಆಚರಿಸಬೇಕು ಎಂಬುದಾಗಿ ಹಿಂದೆ ಹೇಳಿದ. ಅರ್ಜುನ ಒಂದು ಪ್ರಶ್ನೆ ಬರುತ್ತೆ, ಪ್ರತಿಯೊಬ್ಬರೂ ಹೀಗೆ ವರ್ಣಾಶ್ರಮೋಚಿತವಾಗಿರತಕ್ಕಂತಹ ಕರ್ಮದಲ್ಲಿ ಬದ್ಧನಾಗೋದಿದ್ದರೆ ಪರಮಾತ್ಮ ಯಾಕೆ ಒಬ್ಬರನ್ನು ಬ್ರಾಹ್ಮಣರನ್ನಾಗಿ ಹುಟ್ಟಿಸ್ತಾನೆ, ಮತ್ತೊಬ್ಬರನ್ನ ಕ್ಷತ್ರಿಯರನ್ನಾಗಿ ಯಾಕೆ ಹುಟ್ಟಿಸ್ತಾನೆ, ವೈಶ್ಯಶೂದ್ರರನ್ನಾಗಿ ಯಾಕೆ ಹುಟ್ಟಿಸ್ತಾನೆ, ಎಲ್ಲರನ್ನು ಒಂದೇ ವರ್ಣದಲ್ಲಿ ಯಾಕೆ ಹುಟ್ಟಿಸೋದಿಲ್ಲ? ಈ ರೀತಿಯ ಪಕ್ಷಪಾತ ಯಾಕೆ ಅಂದರೆ, ಕೃಷ್ಣ ಹೇಳಿದ, ತಾನು ಯಾರಲ್ಲಿಯೂ ಪಕ್ಷಪಾತ ಮಾಡ್ತಾ ಇಲ್ಲ, ಪ್ರತಿಯೊಬ್ಬರನ್ನೂ ಅವರವರ ಸ್ವಭಾವಾನುಸಾರವಾಗಿ ಹುಟ್ಟಿಸಿ ಅವರವರ ಸ್ವಭಾವಾನುಸಾರವಾಗಿ ಆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯರಿಗೆ ಬೇರೆ ಬೇರೆ ಧರ್ಮಗಳನ್ನು ನಾನು ನಿರ್ಮಿಸಿದ್ದೇನೆ. ಕರ್ಮಗಳನ್ನು ನೇಮಿಸುವಾಗ ಅವರ ಯೋಗ್ಯತೆ, ಸ್ವಭಾವ, ಸಾಮರ್ಥ್ಯ ಇವೇ ಮೊದಲಾದವನ್ನು ಅನುರಕ್ಷಿಯೇ ಆ ವಿಶಿಷ್ಟ ವರ್ಣಧರ್ಮವನ್ನು ನಾನು ವಿಧಿಸಿದ್ದೇನೆ, ಅದೇ ವರ್ಣದಲ್ಲಿ ಹುಟ್ಟಿಸಿದ್ದೇನೆ ಅಂತ. ಎಂಬುದಾಗಿ ಕೃಷ್ಣನ ಅಭಿಪ್ರಾಯವಾಗಿದೆ. ಈ ಹಿಂದೆ ಹೇಳಿದ ಬ್ರಾಹ್ಮಣ ಕರ್ಮಗಳು ಯಾವುದ್ಯಾವುದು? ಶಮ, ಭಗವನ್ನಿಷ್ಠೆ, ಇಂದ್ರಿಯ ನಿಗ್ರಹ, ಬ್ರಹ್ಮಚರ್ಯಾದಿ ತಪಸ್ಸು, ಬಾಹ್ಯ ಆಂತರಿಕ ಶುದ್ಧಿ, ಸಿಟ್ಟಿರದೇ ಇರೋದು, ಕಾಯನ ವಾಚ ಮನಸ ಒಂದೇ ರೀತಿಯಾಗಿರೋದು, ಶಾಸ್ತ್ರದ ವಿಶೇಷ ಜ್ಞಾನ, ಅಪರೋಕ್ಷ ಜ್ಞಾನ, ಮತ್ತು ಧರ್ಮಾದಿಗಳಲ್ಲಿ ಇವು ನಮಗೆ ಪ್ರಯೋಜನಕಾರಿ ಎಂಬ ಆಸ್ತಿಕ್ಯ ಬುದ್ಧಿ, ಇವುಗಳೆಲ್ಲ ಬ್ರಾಹ್ಮಣರಲ್ಲಿ ಸ್ವಭಾವಜಾತವಾಗಿರತಕ್ಕಂತಹ ಸಹಜ ಕರ್ಮಗಳು. ಈ ಗುಣಗಳನ್ನು ಬೆಳೆಸಿಕೊಳ್ಳಲಿಕ್ಕೆ ಯೋಗ್ಯವಾಗಿರತಕ್ಕಂತಹ ಬೀಜರೂಪವಾಗಿರತಕ್ಕಂತಹ ಸ್ವಭಾವ ಆ ಬ್ರಾಹ್ಮಣರಲ್ಲಿ ಜನ್ಮತಃ ಇರುತ್ತದೆ. ಅದನ್ನು ಬೆಳೆಸಿಕೊಳ್ಳತಕ್ಕಂತಹ ಜವಾಬ್ದಾರಿ ಪ್ರತಿಯೊಬ್ಬ ಬ್ರಾಹ್ಮಣರದ್ದಾಗಿದೆ. ಈ ಬೀಜದಂತೆ ಇರತಕ್ಕಂತಹ ಇವುಗಳನ್ನು ಬೆಳೆಸಿಕೊಳ್ಳದೆ ಬೇರೆ ಬೇರೆ ಸ್ವಭಾವಗಳ ಪ್ರಭಾವಕ್ಕೆ ಒಳಗಾಗಿ ಅವ ಬಿದ್ದರೆ ಅವನಷ್ಟು ಭಾಗ್ಯಹೀನ ಬೇರೆ ಯಾರೂ ಇಲ್ಲ. ಹಾಗೆಯೇ ಕ್ಷತ್ರಿಯಾದಿಗಳು ಕೂಡ
ಅವರ ಬೀಜದಂತಿರತಕ್ಕಂತಹ ಜನ್ಮತಃ ಬರತಕ್ಕಂತಹ ಸ್ವಭಾವಜ ಗುಣಗಳನ್ನು ಬೆಳೆಸ್ಕೊಳ್ಳುವಂಥದ್ದು ಅದು ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಅವರಲ್ಲಿ ಜನ್ಮತಃ ಇರತಕ್ಕಂತಹ ಯಾರಿಗೂ ಅಂಜದೇ ಇರುವುದು, ತೇಜಸ್ಸು, ಪಟುತ್ವ, ಯುದ್ಧದಲ್ಲಿ ಹೇಡಿಯ ಹಾಗೆ ಬೆನ್ನು ತೋರಿಸದೇ ಇರುವುದು, ಧೈರ್ಯ, ದಾನಶೂರತೆ, ಅಯೋಗ್ಯರಿಗೆ ಶಾಸನ ಮಾಡೋದು, ಇವೆಲ್ಲ ಕ್ಷತ್ರಿಯರ ಸಹಜವಾಗಿರತಕ್ಕಂತಹ ಕರ್ಮಗಳು. ಇನ್ನು ವೈಶ್ಯರ ಕರ್ಮಗಳು ಕೃಷಿ, ಗೋಪಾಲನೆ, ವ್ಯಾಪಾರ, ಇವುಗಳಿಂದ ಉಪಜೀವನ ಮಾಡುವಂಥದ್ದು. ಶೂದ್ರರ ಜನ್ಮತಃ ಕರ್ಮಗಳು ಈ ಮೇಲೆ ಹೇಳ್ತಕ್ಕಂತಹ ಈ ತ್ರಿವರ್ಣಿಕರಿದ್ದಾರಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು, ಇವರಿಗೆ ಸಹಾಯಕನಾಗಿರುವಂಥದ್ದು. ಹೀಗೆ ಅವರವರ ಜನ್ಮತಃ ಸ್ವಭಾವಸಿದ್ಧವಾಗಿ ಅವರಿರತಕ್ಕಂತಹ ಗುಣಗಳನ್ನು ಅನುಲಕ್ಷಿಸಿಯೇ ಪರಮಾತ್ಮ ಅವರನ್ನು ಆಯಾ ವರ್ಣದಲ್ಲಿ ಹುಟ್ಟಿಸಿ ಆಯಾ ವರ್ಣಗಳ ಧರ್ಮಗಳನ್ನು ವಿಧಿಸಿದ್ದಾನೆ ಎಂಬುದು ಈ ಹಿಂದಿನ ಶ್ಲೋಕಗಳ ಅಭಿಪ್ರಾಯ. ಈ ಪ್ರತಿಯೊಬ್ಬರೂ ಕೂಡ ಅವವೇ ತಮ್ಮ ಸವರ್ಣಾಶ್ರಮ ಉಚಿತವಾಗಿರತಕ್ಕಂತಹ ಧರ್ಮಗಳನ್ನೇ ಆಚರಿಸಬೇಕು. ಈಗ ಎಲ್ಲರಲ್ಲಿಯೂ ಎಲ್ಲವೂ ಇರ್ಬೋದು ಅಂತ ಹಿಂದೆ ಹೇಳಿದ. ಬ್ರಾಹ್ಮಣನಲ್ಲಿ ಅವರವರ ಸ್ವಭಾವಾನುಸಾರವಾಗಿ ಅವರವರ ಕರ್ಮಗಳನ್ನು ವಿಧಾನ ಮಾಡಿದ್ದಾನೆ. ಅಲ್ಲಿ ಒಂದು ವರ್ಣದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಇನ್ನೊಂದು ವರ್ಣಗಳಲ್ಲಿರ್ತಕ್ಕಂಥವ ಗುಣಗಳು ಇರಬಾರ್ದು ಅಂತೇನಿಲ್ಲ. ಈಗ ಬ್ರಾಹ್ಮಣದಲ್ಲಿರ್ತಕ್ಕಂತಹ ಏನು ಗುಣಗಳಿವೆ ಅವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿ ಕ್ಷತ್ರಿಯರಲ್ಲಿ ಇರ್ಬೋದು, ಅವನಿಗಿಂತಲೂ ಕಡಿಮೆಯಾಗಿ ವೈಶ್ಯನಲ್ಲಿ ಇರ್ಬೋದು, ಅವನಿಗಿಂತ ಕಡಿಮೆಯಾಗಿ ಶೂದ್ರನಲ್ಲಿ ಇರ್ಬೋದು. ಹಾಗೆ ಕ್ಷತ್ರಿಯನಲ್ಲಿ ಇರಬೇಕಾಗಿರತಕ್ಕಂತಹ ಗುಣಗಳೇನಿವೆ ಅವುಗಳು ಅವನಿಗಿಂತ ಕಡಿಮೆಯಾಗಿ ಬ್ರಾಹ್ಮಣನಲ್ಲಿ ಇರ್ಬೋದು, ಅವರಿಗಿಂತ ಕಡಿಮೆಯಾಗಿ ವೈಶ್ಯನಲ್ಲಿ ಇರ್ಬೋದು, ಶೂದ್ರನಲ್ಲಿ ಇರ್ಬೋದು. ಹಾಗೆ ಉಳಿದವರ ಆ ಗುಣಗಳು ಅವರಿಗಿಂತ ಕಡಿಮೆಯಾಗಿ ಉಳಿದ ವರ್ಣಗಳಲ್ಲಿ ಅವು ಸಂಕ್ರಮಿತವಾಗಿರಬಹುದು. ಹೀಗೆ ಪ್ರತಿಯೊಬ್ಬರಲ್ಲಿಯೂ ಪ್ರತಿಯೊಂದು ವರ್ಣದ ಗುಣವು ಸಂಕ್ರಮಿತವಾಗಿದ್ದರೆ ಒಬ್ಬನು ಇನ್ನೊಂದು ವರ್ಣದ ಕರ್ಮಗಳನ್ನು ಯಾಕೆ ಮಾಡಬಾರ್ದು? ಎಲ್ಲ ವರ್ಣದವರಲ್ಲಿಯೂ ಎಲ್ಲ ವರ್ಣದವರ ಗುಣಗಳು ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ. ಹೆಚ್ಚು ಬ್ರಾಹ್ಮಣನಲ್ಲಿರಬೇಕಾಗಿರ್ತಕ್ಕಂತಹ ಗುಣಗಳಿರ್ತವೆ. ಕಡಿಮೆ ಪ್ರಮಾಣದಲ್ಲಿ ಕ್ಷತ್ರಿಯ ವೈಶ್ಯರಲ್ಲಿರ್ಬೋದಾಗಿರ್ತಕ್ಕಂಥ ಗುಣಗಳಿರ್ಬೋದು. ಹೀಗೆ ಪ್ರತಿಯೊಬ್ಬರಲ್ಲಿಯೂ ಆ ಪ್ರತಿಯೊಂದು ವರ್ಣದ ಗುಣಗಳು ಸಂಕ್ರಮಿತವಾಗಿದ್ದರೆ ಇನ್ನೊಬ್ಬ ವರ್ಣದ ಕರ್ಮಗಳನ್ನು ಯಾಕೆ ಮಾಡಬಾರ್ದು? ಪ್ರತಿಯೊಂದು ವರ್ಣದವನಲ್ಲಿಯೂ ಇನ್ನೊಂದು ವರ್ಣದ ಗುಣವು ಕಿಂಚಿತ್ತಾದರೂ ಉಂಟಲ್ವಾ? ಆದ್ದರಿಂದ ಅದನ್ನು ಯಾಕೆ ಮಾಡಬಾರ್ದು ಅಂದರೆ ಕೃಷ್ಣ ಹೇಳ್ತಾನೆ, ಕಿಂಚಿತ್ ಇರ್ಬೋದು, ಆದರೆ ಅದು ಪೂರ್ಣ ಕಾರ್ಯ ಸಾಧಕವಾಗುವುದಿಲ್ಲ. ಅಲ್ಪ ಸ್ವಲ್ಪ ಸಹಾಯಕವಾಗಬರದೆ ಹೊರತು ಅದು ಪೂರ್ಣ ಸಾಧಕ ಆಗುವುದಿಲ್ಲ. ಆದ್ದರಿಂದ ಆಯಾ ವರ್ಣದವರು ತಮಗೆ ಬೀಸಿರತಕ್ಕಂತಹ ವರ್ಣಾಶ್ರಮ ಧರ್ಮಗಳನ್ನೇ ಮಾಡಬೇಕು. ಕೆಲವರಿಗೆ ಪ್ರಶ್ನೆ ಬರ್ತದಪ್ಪ, ಬೇಡ ನನಗೆ ಪೂರ್ಣ ಫಲ ಬರಬೇಕು ಅಂತಿಲ್ಲ, ಪೂರ್ಣ ಸಫಲತೆ ನನಗೆ ಆಗಬೇಕಂತಿಲ್ಲ, ನಾನು ನನ್ನದಲ್ಲದ ಬೇರೆ ವರ್ಣದ ಧರ್ಮವನ್ನು ಆಚರಿಸ್ತೇನೆ, ಏನು ತಪ್ಪು ಅಂದರೆ ಅದು ಸರಿಯಲ್ಲ ಅಂತ ಗೀತೆಯ ಅಭಿಪ್ರಾಯ. ಈಗ ಶಸ್ತ್ರಕ್ರಿಯೆಯನ್ನು ಡಾಕ್ಟ್ರೇ ಮಾಡ್ತಾರೆ, ಹೌದು ಮಾಡಬೇಕು. ಯಾಂತ್ರಿಕ ಕೆಲಸಗಳನ್ನು ಇಂಜಿನಿಯರ್ ಮಾಡಬೇಕು. ಒಬ್ಬರು ಮತ್ತೊಬ್ಬರ ಕೆಲಸವನ್ನು ಮಾಡೋದಿಲ್ಲ. ಶಸ್ತ್ರಕ್ರಿಯೆಯನ್ನು ಇಂಜಿನಿಯರ್ ಮಾಡಲಿಕ್ಕಾಗಲ್ಲ, ಯಾಂತ್ರಿಕ ಕೆಲಸಗಳನ್ನು ಡಾಕ್ಟರ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಮಾಡಿದಾಗ ಆ ಕೆಲಸ ಕೆಡೋದು ಮಾತ್ರ ಅಲ್ಲ, ಅದರಿಂದ
ಹಾನಿ ಆಗುವ ಸಾಧ್ಯತೆಯೂ ಇದೆ. ಈ ಧರ್ಮಾಚರಣೆಯ ಉದ್ದೇಶ ಏನಂದರೆ ಪರಮಾತ್ಮನ ಅನುಗ್ರಹ ಪ್ರಾಪ್ತಿಯಾಗಬೇಕು. ಅವನ ಅನುಗ್ರಹ ಪಡಿಬೇಕು ಅಂತಾದರೆ ಅವನ ಆಜ್ಞಾರೂಪವಾಗಿರತಕ್ಕಂತಹ ವರ್ಣಾಶ್ರಮ ಧರ್ಮಾಚರಣೆಯನ್ನು ಅನುಸರಿಸಲೇಬೇಕು. ಒಬ್ಬ ತನ್ನದಲ್ಲದ ವರ್ಣದ ಧರ್ಮವನ್ನು ಆಚರಿಸಿದರೆ ಅವನು ಯಾವತ್ತೂ ಭಗವದ್ ಅನುಗ್ರಹಕ್ಕೆ ಪಾತ್ರನಾಗುವುದಿಲ್ಲ. ಅಷ್ಟೇ ಅಲ್ಲ, ಅನ್ಯವರ್ಣದ ಆ ಧರ್ಮಾಚರಣೆಯು ವ್ಯರ್ಥವಾಗುತ್ತೆ. ಭಗವಂತನ ಅನುಗ್ರಹಕ್ಕೋಸ್ಕರವಾಗಿ ಭಗವಂತನು ಹೇಳಿದಂತೆ ಕೇಳದೆ ಬೇರೆ ಏನಾದರೂ ಮಾಡಿದರೆ ಪರಮಾತ್ಮ ಯಾವತ್ತೂ ಅವನಿಗೆ ಒಲಿಯುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ತನ್ನ ವರ್ಣಾಶ್ರಮ ಉಚಿತವಾಗಿರತಕ್ಕಂತಹ ಧರ್ಮದಲ್ಲಿ ಆಸಕ್ತನಾಗಿ ಅದನ್ನೇ ಭಗವಂತನ ಪೂಜೆ ಅಂತ ಮಾಡುತ್ತಾ ಮುಕ್ತಿ ಎಂಬ ಸಿದ್ಧಿಯನ್ನು ಪಡಿಬೇಕು. ಯಾಕೆಂದರೆ ಪರಮಾತ್ಮನಿಂದಲೇ ಪ್ರೇರಿತನಾಗಿ ಈ ಮನುಷ್ಯ ಸರ್ವಕ್ರಿಯೆಗಳನ್ನು ಮಾಡ್ತಾನೆ. ಪರಮಾತ್ಮನೇ ಈ ಜಗತ್ತನ್ನು ವ್ಯಾಪಿಸಿದ್ದಾನೆ. ಇಂತಹ ಪರಮಾತ್ಮನನ್ನು ಸ್ವರ್ಣಾಶ್ರಮ ಉಚಿತ ಧರ್ಮಗಳಿಂದ ಪೂಜಿಸಿದರೆ ಸಿದ್ಧಿ ಅವನ ಬಾಗಿಲಿಗೆ ಬರ್ತದೆ ಎಂಬ ವಿಚಾರವನ್ನು 18ನೇ ಅಧ್ಯಾಯದ ಈ ಮುಂದಿನ ಶ್ಲೋಕದಲ್ಲಿ 45ನೇ ಶ್ಲೋಕದಲ್ಲಿ ಕೃಷ್ಣ ಹೇಳಿಕೊರಟಿದ್ದಾನೆ. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತಃ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ಮನುಷ್ಯ ತನ್ನ ಕರ್ಮದಲ್ಲಿ ಬ್ರಾಹ್ಮಣಾದಿ ವರ್ಣವಿಹಿತವಾಗಿರತಕ್ಕಂತಹ ವರ್ಣಧರ್ಮಗಳಲ್ಲಿ ಅವನು ನಿರತನಾಗಿ ಸ್ವೇ ಸ್ವೇ ಕರ್ಮಣಿ ಅಭಿರತಃ ನಿರತನಾಗಿ ಅವ ಸಂಸಿದ್ಧಿಂ ಲಭತೆ ಮುಕ್ತಿಯನ್ನು ಹೊಂತಾನೆ. ಅಂಥ ಮನುಷ್ಯ ಮುಕ್ತಿಯನ್ನು ಹೊಂತಾನೆ. ಸ್ವಕರ್ಮ ನಿರತಃ ಸ್ವಕರ್ಮದಲ್ಲಿ ಯಾರು ನಿರತನಾಗಿದ್ದಾನೋ, ಸ್ವವರ್ಣ ಉಚಿತವಾಗಿರತಕ್ಕಂತಹ ಧರ್ಮಗಳಲ್ಲಿ ಯಾವನು ನಿರತನಾಗಿರುತ್ತಾನೋ ಅವನು ಮುಕ್ತಿಯನ್ನು ಪಡಿತಕ್ಕಂತಹ ಬಗೆಯನ್ನು ಹೇಳ್ತೇನೆ ಕೇಳು ಅಂತ ಕೃಷ್ಣ ಈ ಶ್ಲೋಕದಲ್ಲಿ ಪರಮಾತ್ಮನ ಆಜ್ಞೆಯಂತೆ ಸ್ವರ್ಣಾಶ್ರಮೋಚಿತವಾಗಿರತಕ್ಕಂತಹ ಕರ್ಮವನ್ನು ಆಚರಿಸಿದರೆ ಮಾತ್ರ ಅವನು ಹೇಗೆ ಮುಕ್ತಿ ಪಡಿತಾನೆ ಎಂಬುದನ್ನು ಕೃಷ್ಣ ಹೇಳಿಕೊರಟಿದ್ದಾನೆ ಈ ಶ್ಲೋಕದಿಂದ. ಸ್ವೇ ಸ್ವೇ ಕರ್ಮಣಿ ನರಹ ಮನುಷ್ಯನು ಸ್ವೇ ಸ್ವೇ ಕರ್ಮಣಿ ತನ್ನ ಕರ್ಮಗಳಲ್ಲಿ ಅಭಿರತಃ ನಿರತನಾಗಿ ಸಂಸಿದ್ಧಿಂ ಲಭತೆ ಅವನು ಜ್ಞಾನದ್ವಾರ ಮುಕ್ತಿಯನ್ನು ಗಳಿಸ್ತಾನೆ. ಸ್ವಕರ್ಮ ನಿರತನು ಸಿದ್ಧಿಂ ಸಿದ್ಧಿಯನ್ನು ಅರ್ಥಾತ್ ಮುಕ್ತಿಯನ್ನು ಯಥಾವಿಂದತಿ ಹೇಗೆ ಪಡೆಯುತ್ತಾನೋ ತತ್ ಅದನ್ನು ಹೇಳ್ತೇನೆ ಶೃಣು ಕೇಳು ಅಂತ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಿದ್ದಾನೆ. ಅಸ್ತ್ವೇವಂ ಬ್ರಾಹ್ಮಣಾದಿ ಕರ್ಮ ಪ್ರವಿಭಕ್ತಂ ತತಃ ಕಿಂ ಇತ್ಯತಃ. ಬ್ರಾಹ್ಮಣಾದಿ ಕರ್ಮಗಳನ್ನು ವಿಭಾಗ ಮಾಡಿ ಹೇಳಿದ್ದಾಯಿತು, ಮುಂದೇನು ಅಂದರೆ ಅದಕ್ಕೆ ಈ ಶ್ಲೋಕ ಹೊರಟಿದೆ ಅಂತ ವಿವೃತ್ತಿಯಲ್ಲಿ ವಿವರಿಸ್ತಾರೆ. ಸ್ವೇ ಸ್ವೇ ಇತಿ ಪ್ರಾಗುಕ್ತ ಬ್ರಾಹ್ಮಣಾದಿ ಸ್ವಕೀಯೇ ಕರ್ಮಣಿ ಅಭಿರತಃ. ಹಿಂದೆ ಹೇಳಿದಂತೆ ಬ್ರಾಹ್ಮಣಾದಿ ಸ್ವಕೀಯ ಕರ್ಮಗಳಲ್ಲಿ ಅಭಿರತಃ ಆ ಸ್ವಕರ್ಮದಿಂದ ಭಗವಂತನ ಆರಾಧನೆಯನ್ನು ಮಾಡ್ತಕ್ಕಂತಹ ಮನುಷ್ಯ ಸ್ವಸ್ವಕರ್ಮಣ ತಾನು ಮಾಡತಕ್ಕಂತಹ ಕರ್ಮ ಭಗವದ್ ಆರಾಧನಂ ಕುರುವನ್ ಭಗವಂತನ ಆರಾಧನೆಯನ್ನು ಮಾಡ್ತಾ ಇರತಕ್ಕಂತಹ ಮನುಷ್ಯ ಸಂಸಿದ್ಧಿಂ ಅಂದರೆ ಮುಕ್ತಿಯನ್ನು ಹೊಂತಾನೆ. ಹೇಗೆ? ಜ್ಞಾನದ್ವಾರ ಲಭತೆ, ಜ್ಞಾನದ್ವಾರ ಅವನು ಮುಕ್ತಿಯನ್ನು ಹೊಂತಾನೆ. ಏತದೇವ ಸಮ್ಯಕ್ ವಿಷದಯಿತು, ಇದನ್ನೇ ಸ್ಪಷ್ಟಪಡಿಸಲಿಕ್ಕೋಸ್ಕರವಾಗಿ ಕೃಷ್ಣ ಇಲ್ಲಿ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ. ಸ್ವಕರ್ಮಣ ವಿಂದತಿ, ಸ್ವಕರ್ಮ ನಿರತಃ ತನ್ನ ಕರ್ಮದಲ್ಲಿ ನಿರತನಾಗಿರತಕ್ಕಂಥವನು, ತನ್ನ ಕರ್ಮದಲ್ಲಿ ನಿರತನಾಗಿರತಕ್ಕಂಥವನು ಸಿದ್ಧಿಂ ಯಥಾ ವಿಂದತಿ, ಅವನು ಸಿದ್ಧಿಯನ್ನು ಹೇಗೆ ಪಡಿತಾನೆ? ಲಭತೆ ತತ್ತಂ ಪ್ರಕಾರಂ, ಆ ಪ್ರಕಾರವನ್ನು ಶೃಣು ಕೇಳು ಅಂತ ಪ್ರತಿಜ್ಞೆ ಮಾಡಿ
ಆ ವಿಚಾರವನ್ನು ಮುಂದೆ ಹೇಳ್ತಾ ಇದ್ದಾನೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಯತಃ ಪ್ರವೃತ್ತಿ ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಯತಃ ಪ್ರವೃತ್ತಿ ಭೂತಾನಾಂ ಎಲ್ಲ ಜೀವಿಗಳ ಯತಃ ಪ್ರವೃತ್ತಿ ಯಾರಿಂದ ಪ್ರವೃತ್ತಿಯೋ, ಯಾರಿಂದ ಎಲ್ಲ ಜೀವಿಗಳ ಚಟುವಟಿಕೆಗಳು ನಡೀತದೋ, ಏನ ಇದಂ ಸರ್ವಂ ತತಂ ಯಾರಿಂದ ಈ ಜಗತ್ತು ವ್ಯಾಪ್ತವಾಗಿದೆಯೋ, ಅಂತಹ ಪರಮಾತ್ಮನನ್ನು ಸ್ವಕರ್ಮಣ ಅಭ್ಯರ್ಚ್ಯ ತನ್ನ ವರ್ಣಕ್ಕೆ ವಿಹಿತವಾದ ಕರ್ಮದಿಂದ ಅಭ್ಯರ್ಚ್ಯ ಪೂಜಿಸಿ ಮಾನವಃ ಸಿದ್ಧಿಂ ವಿಂದತಿ ಮನುಷ್ಯನು ಮುಕ್ತಿಯನ್ನು ಹೊಂದುತ್ತಾನೆ ಅಂತ ಈ ಶ್ಲೋಕದ ಪದಪದಾರ್ಥ. ಭೂತಾನಾಂ ಎಲ್ಲ ಜೀವಿಗಳ ಪ್ರವೃತ್ತಿ ಚಟುವಟಿಕೆಯು ಯತಃ ಯಾವರಿಂದ ನಡೆದಿದೆಯೋ, ಏನ ಯಾರಿಂದ, ಇದಂ ಸರ್ವಂ ಈ ಎಲ್ಲ ಜಗತ್ತು ತತಂ ವ್ಯಾಪ್ತವಾಗಿದೆಯೋ, ಅಂತಹ ತಂ ಅವನನ್ನು ಆ ಪರಮಾತ್ಮನನ್ನು ಸ್ವಕರ್ಮಣ ಅಭ್ಯರ್ಚ ತನ್ನ ವರ್ಣಕ್ಕೆ ವಿಹಿತವಾಗಿರತಕ್ಕಂತಹ ಕರ್ಮದಿಂದ ಅಭ್ಯರ್ಚ್ಯ ಪೂಜಿಸಿ ಮಾನವ ಮನುಷ್ಯನು ಸಿದ್ಧಿಂ ವಿಂದತಿ ಮುಕ್ತಿಯನ್ನು ಹೊಂತಾನೆ. ಯತಃ ಯಸ್ಮಾತ್ ಭಗವತಃ, ಯತಃ ಅಂದರೆ ಯಾವುದರ ದೆಸೆಯಿಂದ, ಅಂದರೆ ಯಾವ ಭಗವಂತನ ದೆಸೆಯಿಂದ, ಭೂತಾನಾಂ ಎಲ್ಲ ಪ್ರಾಣಿಗಳ ಪ್ರವೃತ್ತಿ ಅಂದರೆ ಚಟುವಟಿಕೆ ಚೇಷ್ಟ ಭವತಿ ಉಂಟಾಗುತ್ತದೆಯೋ, ಏನಚ ಯಾವ ಭಗವಂತನಿಂದ, ಇದಂ ಸರ್ವಂ ಈ ಚರಾಚರಾತ್ಮಕಂ ಜಗತ್ ಚರಾಚರಾತ್ಮಕವಾಗಿರತಕ್ಕಂತಹ ಜಗತ್ತು ತತಂ ವ್ಯಾಪಿಸಲ್ಪಟ್ಟಿದೆಯೋ, ತಂ ಅಂತಹ ಭಗವಂತನನ್ನು ಸ್ವಕರ್ಮಣ ಸಮಭ್ಯರ್ಚ್ಯ ಅಂದರೆ ಶಮದಮಾದಿಪೂರ್ವಕಂ, ಬ್ರಾಹ್ಮಣನಾಗಿದ್ದರೆ ಶಮದಮಾದಿಗಳು ಆಯಾ ವರ್ಣದವರು ಆ ಶಮದಮಾದಿಪೂರ್ವಕವಾಗಿ ಅಭ್ಯರ್ಚ್ಯ ಅಂದರೆ ಪೂಜಿಸಿ ಸಿದ್ಧಿಂ ಅಂದರೆ ಮೋಕ್ಷವನ್ನು ವಿಂದತಿ ಹೊಂದುತ್ತಾನೆ, ಲಭತೆ ಹೊಂದುತ್ತಾನೆ. ಮಾನವ ಮನುಷ್ಯ ಬ್ರಾಹ್ಮಣಾದಿ ತೀರ್ಥಃ ಬ್ರಾಹ್ಮಣಾದಿ ಮನುಷ್ಯ ಈ ರೀತಿಯಾಗಿ ತನಗೆ ಭೀತವಾಗಿರತಕ್ಕಂತಹ ಶಮದಮಾದಿ ಕರ್ಮಗಳಿಂದ ಭಗವಂತನನ್ನು ಪೂಜಿಸಿ ಅವನು ಮೋಕ್ಷವನ್ನು ಹೊಂತಾನೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಸಮಭ್ಯರ್ಚ್ಯ ಅಭ್ಯರ್ಚ್ಯ ಅಂದರೆ ಚೆನ್ನಾಗಿ ಪೂಜಿಸುವಂತ, ಚೆನ್ನಾಗಿ ಪೂಜಿಸೋದ್ರ ಅರ್ಥ ಶಮದಮಾದಿ ಪೂರ್ವಕಂ ಅಂತ ರಾಯರು ವಿವರಿಸಿದರು. ಸಮಭ್ಯರ್ಚ್ಯ ಶಮದಮಾದಿ ಪೂರ್ವಕಂ, ಶಮದಮಾದಿಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಪೂಜಿಸೋದು, ಅದು ಚೆನ್ನಾಗಿ ಪೂಜಿಸೋದು ಅಂತ ಅರ್ಥ. ಈ ರೀತಿ ಚೆನ್ನಾಗಿ ಅವ ತನ್ನ ವರ್ಣಭೀತವಾಗಿರತಕ್ಕಂತಹ ಧರ್ಮವನ್ನು ತಿಳಿದುಕೊಂಡು ಅದನ್ನು ಚೆನ್ನಾಗಿ ಅನುಷ್ಠಾನ ಮಾಡೋ ಮೂಲಕವಾಗಿ ಭಗವಂತನನ್ನು ಅರ್ಚಿಸಿದರೆ ಅವನು ಸಿದ್ಧಿಯನ್ನು ಹೊಂತಾನೆ. ಅರ್ಜುನೊಂದು ಪ್ರಶ್ನೆ ಮಾಡಿದ, ಎಲ್ಲ ವರ್ಣದವರಲ್ಲಿಯೂ ಎಲ್ಲ ವರ್ಣದವರ ಗುಣಗಳು ಇರುವಾಗ ಬೇರೆ ವರ್ಣ ಧರ್ಮವನ್ನು ಯಾಕೆ ಮಾಡಬಾರದು? ಅದಕ್ಕೆ ಆ ಪ್ರಶ್ನೆಗೆ ಉತ್ತರವಾಗಿ ಕೃಷ್ಣ ಹೇಳ್ತಿದ್ದಾನೆ, ಶ್ರೇಯಾನ್ ಸ್ವಧರ್ಮ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವ ನಿಯತಂ ಕರ್ಮ ಕುರ್ವನ್ ಆಪ್ನೋತಿ ಕಿಲ್ಬಿಷಂ. ತನ್ನ ಧರ್ಮಕ್ಕಿಂತ ಬೇರೆ ಧರ್ಮವನ್ನು ಚೆನ್ನಾಗಿ ಅನುಷ್ಠಾನ ಮಾಡಿದರೂ ಕೂಡ ಪರಧರ್ಮಾತ್ ಸ್ವನುಷ್ಠಿತಾತ್ ಬೇರೆಯವರ ಧರ್ಮವನ್ನು ಚೆನ್ನಾಗಿ ಅನುಷ್ಠಾನ ಮಾಡಿದರೂ ಕೂಡ ಅದಕ್ಕಿಂತಲೂ ತಾನು ತನಗೆ ವಿಹಿತವಾಗಿರತಕ್ಕಂತಹ ಧರ್ಮಾಚರಣೆ ಉಂಟಲ್ವ ಅದುವೇ ಶ್ರೇಯಸ್ಕರ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಶ್ರೇಯಾನ್ ಸ್ವಧರ್ಮ, ತನ್ನ ಧರ್ಮವು ತನ್ನ ಆಶ್ರಮ ತನ್ನ ವರ್ಣಕ್ಕೆ ವಿಹಿತವಾಗಿರತಕ್ಕಂತಹ ಧರ್ಮವು ಅದು ವಿಗುಣ, ಅದರಲ್ಲಿ ಕೆಲವು ಅಂಗವೈಕಲ್ಯ ಇದೆ, ಅದರಲ್ಲಿ ಕೆಲವು ಅಂಗಗಳು ಇಲ್ಲ, ಆದರೂ ಕೂಡ ಸ್ವರ್ಣಭೀತವಾಗಿರತಕ್ಕಂತಹ ಧರ್ಮವೇ ಶ್ರೇಷ್ಠ. ಹಿಂದೆ ಅರ್ಜುನ ಹೇಳಿದ, ನಾನು ಯತಿ ಆಗ್ತೇನೆ, ಸನ್ಯಾಸಿ ಆಗ್ತೇನೆ, ಈ ಕ್ಷತ್ರಿಯ ಧರ್ಮದಲ್ಲಿ ಹಿಂಸೆ ಎಲ್ಲ ಇದೆ ಅಂತ. ಹಾಗೆ
ತನ್ನ ಧರ್ಮದಲ್ಲಿ, ಕ್ಷತ್ರಿಯ ಧರ್ಮದಲ್ಲಿ ಕೆಲವು ಈ ವಿಗುಣ, ಕೆಲವು ಅಂಗಗಳು ಇಲ್ಲದೇ ಇರ್ಬೋದು. ಅದರಲ್ಲಿ ಆ ಕೆಲವು ಅಂಗಗಳು ಇಲ್ಲದಿದ್ದರೂ ಕೂಡ ಆ ಸ್ವವರ್ಣಭೀತವಾಗಿರತಕ್ಕಂತಹ ಕ್ಷತ್ರಿಯ ವರ್ಣಕ್ಕೆ ಉಚಿತವಾಗಿರತಕ್ಕಂತಹ ಯುದ್ಧವೇ ಶ್ರೇಯಸ್ಕರ. ಅದಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದು ಯತಿ ಧರ್ಮ ಇರ್ಬೋದು, ಅದಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದು ಬ್ರಾಹ್ಮಣ ಧರ್ಮ ಇರ್ಬೋದು. ಆದರೆ ಆ ಪರಧರ್ಮ ಸ್ವನುಷ್ಠಿತ, ಆ ಪರಧರ್ಮವನ್ನು ಎಷ್ಟೇ ಚೆನ್ನಾಗಿ ಅನುಷ್ಠಾನ ಮಾಡಿದರೂ ಕೂಡ ಚೆನ್ನಾಗಿ ಸ್ವನುಷ್ಠಿತಾತ್ ಎಲ್ಲ ಅಂಗಾಂಗಗಳೊಂದಿಗೆ ಅದನ್ನು ಆಚರಿಸಿದರೂ ಕೂಡ ಅಂತಹ ಪರಧರ್ಮಕ್ಕಿಂತಲೂ ಸ್ವಧರ್ಮ ಶ್ರೇಯಾನ್, ತನ್ನ ಧರ್ಮ ಅದು ವಿಗುಣ ಆಗಿದ್ದರೂ, ಕೆಲವು ಅಂಗಗಳಲ್ಲಿ ಇಲ್ಲದೇ ಇದ್ದರೂ ಕೂಡ ಸ್ವರ್ಣ ವಿಹಿತವಾಗಿರತಕ್ಕಂಥ ಧರ್ಮವೇ ಶ್ರೇಯಾನ್, ಶ್ರೇಯಸ್ಕರವಾಗಿರುವಂಥದ್ದು. ಸ್ವಭಾವ ನಿಯತಂ ಕರ್ಮ, ಬ್ರಾಹ್ಮಣಾದಿ ವರ್ಣಗಳ ಸ್ವಭಾವಕ್ಕೆ ನಿಯತವಾಗಿರತಕ್ಕಂತಹ, ಆಯಾ ಸ್ವಭಾವಕ್ಕೆ ನೇಮಿಸಲ್ಪಟ್ಟಂತಹ ಕರ್ಮಗಳೇನಿವೆ ಆ ಕರ್ಮಗಳನ್ನು ಮಾಡ್ತಾ ಇದ್ದರೆ ಕಿಲ್ಬಿಷಂ ನ ಆಪ್ನೋತಿ, ಒಂದು ವೇಳೆ ಬ್ರಾಹ್ಮಣಾದಿ ಸ್ವಭಾವಕ್ಕೆ ನೇಮಿಸಲ್ಪಟ್ಟಂತಹ ಕರ್ಮ ಅರ್ಥಾತ್ ಸ್ವರ್ಣ ವಿಹಿತವಾಗಿರತಕ್ಕಂತಹ ಧರ್ಮವನ್ನು ಅವ ಚೆನ್ನಾಗಿ ಆಚರಿಸ್ತಾ ಅವನಲ್ಲಿ ಆ ಕರ್ಮದಲ್ಲಿ ಯಾವುದಾದ್ರೂ ಅಂಗಹೀನತೆ ಇದ್ದರೆ, ಮಾಡ್ತಕ್ಕಂತಹ ಕರ್ಮದಲ್ಲಿ ಏನಾದರೂ ನ್ಯೂನತೆ ಇರ್ತದೆ, ಅಂತಹ ನ್ಯೂನತೆ ಇದ್ದರೂ ಕೂಡ ಅದರ ದೋಷ ಅವನಿಗೆ ಬರುವುದಿಲ್ಲ. ಯಾಕೆ ಅದನ್ನು ಅವನು ಸ್ವಧರ್ಮ ಅನುಷ್ಠಾನ ಮಾಡ್ತಾ ಇದ್ದಾನೆ. ಸ್ವಧರ್ಮ ಅನುಷ್ಠಾನ ಮಾಡ್ತಾ ಇರೋದರಿಂದ ಅಲ್ಲೇನಾದರೂ ಅಂಗಹೀನತೆ ಇದ್ದರೂ ಕೂಡ ಅವನಿಗೆ ಯಾವ ದೋಷ ಇಲ್ಲ. ಈಗ ಅರ್ಜುನಿಗೆ ಬಂದ ಪ್ರಶ್ನೆ, ಶತ್ರುಹನನ ತನಗೆ ಸ್ವಧರ್ಮವಾದರೂ ಕೂಡ ಕೊಲ್ಲಬೇಕಲ್ಲ, ಅದು ಪಾಪಕರ ಅಲ್ವಾ? ಇಂತಹ ದೋಷಯುಕ್ತವಾಗಿರತಕ್ಕಂತಹ ಧರ್ಮವನ್ನು ಆಚರಿಸಬೇಕಾ ಅಂತ ಅವನ ಪ್ರಶ್ನೆಯಾಗಿತ್ತು. ಅದಕ್ಕೆ ಜಗತ್ತಿನಲ್ಲಿ ಸಕಲ ವ್ಯವಸ್ಥೆಯನ್ನು ಮಾಡಬೇಕಾದಾಗ ಒಬ್ಬನಿಗೆ ಯಾವುದು ಗುಣ ಅಂತಾಗತ್ತೋ ಅದು ಮತ್ತೊಬ್ಬನಿಗೆ ದೋಷ ಆಗಿರ್ತದೆ, ಒಬ್ಬನಿಗೆ ಯಾವುದು ದೋಷವಾಗ್ತದೋ ಅದು ಮತ್ತೊಬ್ಬನಿಗೆ ಗುಣವಾಗ್ತದೆ. ಆದ್ದರಿಂದ ಎಲ್ಲ ಗುಣಗಳನ್ನು, ಎಲ್ಲ ದೋಷಗಳನ್ನು ಒಂದೇ ಮಾನದಂಡದಿಂದ ನಾವು ಅಳಿಲಿಕ್ಕೆ ಬರೋದಿಲ್ಲ. ಬೇರೆಯವರ ದೃಷ್ಟಿಯಿಂದ ತನ್ನ ಧರ್ಮ ದೋಷಯುಕ್ತ ಅಂತ ಅನಿಸ್ಬೋದು, ಆದರೆ ಆಯಾ ವರ್ಣದವನು ತನ್ನ ವರ್ಣದ ಕರ್ಮಗಳನ್ನೇ ಆಚರಿಸಬೇಕು. ಹಾಗೆ ಮಾಡಿದರೆ ಮಾತ್ರ ಅವನಿಗೆ ಎಂದಿಗೂ ಪಾಪ ಅನ್ನೋದು ಅಂಟುಕೊಳ್ಳೋದಿಲ್ಲ. ಕ್ಷತ್ರಿಯನಾದವ ಯುದ್ಧದಲ್ಲಿ ಅವನು ಹೆಚ್ಚೆಚ್ಚು ಜನರನ್ನು ಕೊಲ್ತಾನೆ. ಅಂತಹ ಕ್ಷತ್ರಿಯನಿಗೆ ಏನು ಮಾಡ್ತಾರೆ, ಇವತ್ತು ಯುದ್ಧ ರಂಗದಲ್ಲಿ ಸೈನಿಕ ಹೋರಾಡ್ತಾನೆ, ಹೋರಾಡಿ ಎಷ್ಟೋ ಶತ್ರುಗಳನ್ನು ಅವನು ಸಂಹಾರ ಮಾಡ್ತಾನೆ. ಅಂತಹ ಸೈನಿಕನಿಗೆ ಕರೆದು ವಿಶೇಷ ಸನ್ಮಾನ ಮಾಡೋದಿಲ್ವಾ? ಆದರೆ ಅದೇ ಕೆಲಸವನ್ನು ಸೈನಿಕ ಏನು ಸಂಹಾರ ಮಾಡ್ತಾನಲ್ಲ ಅದನ್ನು ಬೇರೆಯವರು ಮಾಡಿದರೆ, ಸೈನಿಕನನ್ನು ಹೊರತುಪಡಿಸಿ ಬೇರೆಯವನು ಈ ಜನರನ್ನು ಕೊಂದರೆ ಆವಾಗ ಅದು ಅವನಿಗೆ ಪಾಪ ಆಗ್ತದೆ, ಅದು ಮರಣದಂಡನೆ. ಸೈನಿಕ ಒಬ್ಬ ಶತ್ರುವನ್ನು ಸಂಹಾರ ಮಾಡಿದರೆ ಅದು ಅವನಿಗೆ ಶೋಭೆ, ಅವನಿಷ್ಟು ಶತ್ರುವನ್ನು ನಿಗ್ರಹ ಮಾಡಿದ ಅಂತ ಅವನಿಗೆ ಸನ್ಮಾನ ಮಾಡ್ತಾರೆ. ಕ್ಷತ್ರಿಯೇತರ ವರ್ಣದವ ಬೇರೆಯವರನ್ನು ಕೊಲ್ಲುವ ಕೆಲಸ ಮಾಡಿದರೆ ಅವನಿಗೆ ಮರಣದಂಡನೆ ವಿಧಿಸ್ತಾರೆ. ಹಾಗಾಗಿ ಶತ್ರುಹನನ ಅನ್ನೋದು ಕ್ಷತ್ರಿಯನಿಗೆ ಕರ್ತವ್ಯವಾದರೆ ಅದು ವೈಶ್ಯನಿಗೆ ಅಧರ್ಮ. ಆದ್ದರಿಂದ ಒಬ್ಬನಿಗೆ ಗುಣವಾಗಿ ಕಾಣುವಂಥದ್ದು ಇನ್ನೊಬ್ಬನಿಗೆ ದೋಷವಾಗಿ ಕಾಣಬಹುದು, ಒಬ್ಬನಿಗೆ ದೋಷವಾಗಿ ಕಾಣುವಂಥದ್ದು ಇನ್ನೊಬ್ಬರಿಗೆ ಗುಣವಾಗಿ ಕಾಣಬಹುದು. ಆದ್ದರಿಂದ ಪ್ರತಿಯೊಬ್ಬರು ಕೂಡ ತನ್ನ ಸ್ವಭಾವಜನ್ಯವಾಗಿರತಕ್ಕಂತಹ ವರ್ಣಾಶ್ರಮ ಧರ್ಮವನ್ನೇ ಆಚರಿಸಬೇಕು. ತನ್ನ ಧರ್ಮದಲ್ಲಿ ಕಿಂಚಿತ್ ದೋಷ ಇರ್ಬೋದು, ಇದ್ದರೂ ಕೂಡ ಅದನ್ನು ಬಿಡದೆ ಅನಿವಾರ್ಯವಾಗಿ
ಸ್ವಧರ್ಮಾಚರಣೆಯನ್ನು ಮಾಡಲೇಬೇಕು. ಯಾಕೆಂದರೆ ಪರಮಾತ್ಮನ ಬಿಟ್ಟು ಉಳಿದವರ ಎಲ್ಲ ಕರ್ಮಗಳು ಕೂಡ ದೋಷಯುಕ್ತವೇ ಆಗಿರ್ತವೆ. ಯಾವುದೇ ದೋಷವಿಲ್ಲದ ಕರ್ಮವನ್ನು ಮಾಡ್ತಕ್ಕಂಥದ್ದು ಪರಮಾತ್ಮ ಮಾತ್ರ. ಹಾಗಾಗಿ ಅವನನ್ನು ಹೊರತುಪಡಿಸಿ ಉಳಿದವರ ಕರ್ಮಗಳಲ್ಲಿ ದೋಷವಿರುವ ಸಾಧ್ಯತೆ ಇರ್ತದೆ. ಹೀಗೆ ಸಕಲರ ಕರ್ಮಗಳು ದೋಷವಾಗಿದ್ದರೆ ಅಂತಹ ದುಷ್ಟ ಕರ್ಮಗಳು ಫಲದಾಯಕ ಆಗ್ತವ ಅಂತಂದರೆ ಅದಕ್ಕೆ ಕರ್ಮಗಳಲ್ಲಿ ದೋಷ ಇದ್ದರೂ ಕೂಡ ಅವುಗಳಲ್ಲಿ ಆಸಕ್ತನಾಗದೆ ಅವ ಆ ಕರ್ಮಗಳನ್ನು ಮಾಡಿದರೆ ಅವನು ಕಿಲ್ಬಿಷಂ ನ ಆಪ್ನೋತಿ, ಯಾವುದೇ ದೋಷವನ್ನು ಹೊಂದಲಾರ ಎಂಬುದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಸ್ವಧರ್ಮ ನಿರತತ್ವಂ ಅವಶ್ಯಕಂ. ಸ್ವಧರ್ಮ ನಿರತತ್ವ, ಸ್ವಧರ್ಮ ತತ್ಪರತೆ ಇದು ಅವಶ್ಯಕ. ಇತ್ಯೇತದ್ ಉಪಾದಯತಿ, ಅದನ್ನು ಸಮರ್ಥಿಸ್ತಾ ಇದ್ದಾನೆ ಈ ಶ್ಲೋಕದಿಂದ, ಶ್ರೇಯಾನ್ ಎಂಬ ಶ್ಲೋಕದಿಂದ. ವಿಗುಣಃ ಅಪಿ ಅಂಗಹೀನಃ ಅಪಿ, ಅಂದರೆ ಅಂಗಹೀನವಾಗಿದ್ದರೂ ಕೂಡ ಸ್ವಧರ್ಮ ತನ್ನ ಧರ್ಮವು ಸ್ವನುಷ್ಠಿತಾತ್ ಸಮ್ಯಗ್ ಅನುಷ್ಠಿತಾತ್ ಪರಧರ್ಮಾತ್, ಚೆನ್ನಾಗಿ ಅನುಷ್ಠಾನ ಮಾಡಲ್ಪಟ್ಟಂತಹ ಪರಧರ್ಮಕ್ಕಿಂತಲೂ ಕೂಡ ಶ್ರೇಯಾನ್, ಅದು ಶ್ರೇಯಸ್ಕರ, ಪುರುಷಾರ್ಥಕ್ಕೆ ಸಾಧನವಾದದ್ದು. ಅಂಗಹೀನವಾದದ್ದು ಕೂಡ ಅದು ಶ್ರೇಯಸ್ಕರ. ಹೇಗೆ ಅಂತಂದರೆ ಅದನ್ನು ಮಾಡಿದಾಗ ಆ ಅಂಗಹೀನತೆಯಿಂದಾದ ದೋಷ ಅವನಿಗೆ ಬರುವುದಿಲ್ಲ. ಅದನ್ನು ಉತ್ತರಾರ್ಧದಲ್ಲಿ ಹೇಳ್ತಿದ್ದಾನೆ. ಸ್ವಭಾವನಿಯತಂ ಕರ್ಮ, ತನ್ನ ಸ್ವಭಾವ, ತನ್ನ ವರ್ಣಕ್ಕೆ ಉಚಿತವಾಗಿರತಕ್ಕಂತಹ ಏನು ಸ್ವಭಾವಜನ್ಯವಾಗಿರತಕ್ಕಂತಹ ಏನು ಗುಣಾನುಸಾರಿಯಾದ ಕರ್ಮಗಳಿವೆ, ಆ ಕರ್ಮದಲ್ಲಿ ದೋಷ ಇದ್ದರೂ ಕೂಡ, ಅಂಗಹೀನತೆ ಇದ್ದರೂ ಕೂಡ ಆ ಅಂಗಹೀನತೆಯ ದೋಷವನ್ನು ಅವನು ನ ಆಪ್ನೋತಿ. ವಿಗುಣ ಕಥಂ ಶ್ರೇಯಾನ್, ವಿಗುಣವಾಗಿದ್ದರೆ ಅಂಗಹೀನವಾದ್ದು ಹೇಗೆ ಶ್ರೇಯಸ್ಕರವಾಗತ್ತೆ ಅಂತಂದರೆ ಸ್ವಭಾವ ಇತಿ, ಸ್ವಭಾವನಿಯತಂ ಕರ್ಮ. ಸ್ವಭಾವನಿಯತವಾದ ಅಂದರೆ ಸ್ವವರ್ಣಕ್ಕೆ ಉಚಿತವಾಗಿರತಕ್ಕಂತಹ ಧರ್ಮ, ಅದು ಸ್ವಭಾವನಿಯತವಾಗಿರತಕ್ಕಂತಹ ಧರ್ಮ, ಅದು ಅಂತಹ ಕರ್ಮ ಕುರುವನ್, ಅದನ್ನು ಮಾಡುತ್ತಾ ಕಿಲ್ಬಿಷಂ ನ ಆಪ್ನೋತಿ, ಅವನು ಅಂಗಹೀನತೆಯಿಂದ ಆಗತಕ್ಕಂಥ ದೋಷವನ್ನು ಹೊಂದಲಾರ ಅಂತ ಈ ಶ್ಲೋಕದ ಅಭಿಪ್ರಾಯ. ಈ ಸ್ವವಿಹಿತ ಕರ್ಮದಲ್ಲಿ ಅಂಗವೈಕಲ್ಯ ಇದ್ದರೂ ಕೂಡ ಆ ಅಂಗವೈಕಲ್ಯ ದೋಷದಿಂದಿದ್ದರೂ ಅದನ್ನು ಬಿಡಬಾರ್ದು. ಯಾಕೆ ಅಂತಂದರೆ ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಸಹಜಂ ಕರ್ಮ ಕೌಂತೇಯ ಸದೋಷಮಪಿ ನ ತ್ಯಜೇತ್, ಸರ್ವಾರಂಭ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾಃ. ವೈಗುಣ್ಯಶಂಕಯ ಸುಧರ್ಮತ್ಯಾಗ ನ ಕಾರ್ಯ. ನನಗೆ ವಿಹಿತವಾಗಿರತಕ್ಕಂತಹ ಧರ್ಮದಲ್ಲಿ ಏನೋ ವೈಗುಣ್ಯ ಇದೆ, ಅಂಗವೈಕಲ್ಯ ಇದೆ, ಆದ್ದರಿಂದ ನಾನು ಅದನ್ನು ಬಿಟ್ಬಿಡ್ಬೇಕಾ ಅಂತಂದರೆ ಸ್ವಧರ್ಮತ್ಯಾಗ ನ ಕಾರ್ಯ, ಅಂತಹ ಸ್ವಧರ್ಮವನ್ನು ಯಾವತ್ತೂ ಬಿಡಬಾರ್ದು. ಯಾಕೆಂದರೆ ಸರ್ವಾರಂಭ ಹಿ ದೋಷೇಣ, ಪ್ರತಿಯೊಂದು ಕರ್ಮದಲ್ಲಿಯೂ ಕೂಡ ಏನಾದರೂ ಒಂದು ದೋಷ ಇದ್ದೇ ಇರುತ್ತೆ. ಸರ್ವಕರ್ಮಗಳು ಕೂಡ ಅದಕ್ಕೆ ಉದಾಹರಣೆ ಕೊಡ್ತಾನೆ. ಬೆಂಕಿಗೆ ಹೊಗೆ ಇದ್ದ ಹಾಗೆ, ಹೊಗೆ ಇಲ್ಲದ ಬೆಂಕಿ ಇರುತ್ತಾ? ಇಲ್ಲ. ಹೊಗೆಯಿಂದ ಬೆಂಕಿ ಕೂಡಿರುವ ಹಾಗೆ, ಬೆಂಕಿಯನ್ನು ಹೊಗೆ ಆವರಿಸಿದ ಹಾಗೆ ಪ್ರತಿಯೊಂದು ಕರ್ಮವೂ ಕೂಡ ದೋಷದಿಂದ ಆವರಿಸಲ್ಪಟ್ಟಿರುತ್ತೆ. ದೋಷ ಸಹಿತವಾಗಿದ್ದರೂ ಕೂಡ ಅದು ಸಹಜ ಕರ್ಮ ಆದ್ದರಿಂದ, ಸ್ವವಿಹಿತ ಕರ್ಮ ಆದ್ದರಿಂದ ಅದನ್ನು ಬಿಡಬಾರ್ದು ಅಂತ ಈ ಶ್ಲೋಕದಲ್ಲಿ ಹೇಳ್ತಿದ್ದಾನೆ. ವೈಗುಣ್ಯ ಶಂಕಯ ಸ್ವಧರ್ಮತ್ಯಾಗ ನ ಕಾರ್ಯ, ಅಂಗಹೀನತೆಯ ಸಂಶಯದಿಂದ ಸ್ವಧರ್ಮವನ್ನು ತ್ಯಾಗ ಮಾಡಬಾರ್ದು. ವೈಗುಣ್ಯ ದೋಷಸ್ಯ ಸರ್ವತ್ರ ಅವರ್ಜನೀಯತ್ವ, ಯಾಕೆಂದರೆ ಅಂಗಹೀನತಾ ದೋಷ ಅನ್ನೋದು ಎಲ್ಲ ಕಡೆ ಇರುವಂಥದ್ದೇ, ಎಲ್ಲಿಯೂ ಅದನ್ನು ತಪ್ಪಿಸಲಾಗದು. ಅದಕ್ಕೆ ಹೇಳ್ತಾರೆ ಸಹಜಂ,
ಸಹಜಂ ಕರ್ಮ ಕೌಂತೆಯ ಸದೋಷಂ. ಆ ಸ್ವಭಾವ ಜನ್ಯವಾಗಿರತಕ್ಕಂತಹ ಕರ್ಮ ಅದನ್ನು ಬಿಡಲೇಬಾರದು. ಯಾಕೆಂದರೆ ಎಲ್ಲ ಕರ್ಮಗಳಲ್ಲಿಯೂ ಕೂಡ ಅಂಗವೈಕಲ್ಯ ಇದ್ದೇ ಇರುತ್ತೆ. ಆದರೆ ಇದು ಸಹಜವಾಗಿರುವಂಥದ್ದು. ಇದು ಮಾಡಲೇಬೇಕಾಗಿರತಕ್ಕಂತಹ ಸ್ವವಿಹಿತ ಕರ್ಮ. ಆದ್ದರಿಂದ ಅದನ್ನು ಬಿಡಬಾರ್ದು ಅಂತ ಹೇಳ್ತಿದ್ದಾನೆ. ಹಿ ಯಾಕೆಂದರೆ ಸರ್ವಾರಂಭಾ ಹಿ ದೋಷೇಣ. ಹಿ ಏಕೆಂದರೆ ಸರ್ವಾರಂಭಾ ಎಲ್ಲ ಕರ್ಮಗಳು ಕೂಡ, ಸರ್ವಕರ್ಮಾಣಿ ಎಲ್ಲ ಕರ್ಮಗಳು ಕೂಡ ಧೂಮೇನ ಅಗ್ನಿ ಆವೃತಃ ಇವ, ಹೊಗೆಯಿಂದ ಬೆಂಕಿಯು ಆವರಿಸಲ್ಪಟ್ಟಂತೆ, ದೋಷೇಣ ಆವೃತಃ ಇವ, ದೋಷದಿಂದ ಕೂಡಿರುತ್ತವೆ, ಆವರಿಸಲ್ಪಟ್ಟಿರ್ತವೆ. ತತಃ ಆ ಕಾರಣದಿಂದಾಗಿ ಸದೋಷಮಪಿ ದೋಷಯುಕ್ತವಾದರೂ ಕೂಡ ಸಹಜಂ ಕರ್ಮ ತನ್ನ ಸಹಜ ಕರ್ಮ ಅಂದರೆ ಸ್ವರ್ಣ ವಿಹಿತವಾಗಿರತಕ್ಕಂತಹ ಕರ್ಮವನ್ನು ನ ತ್ಯಜೇ, ಅದನ್ನು ಬಿಡಬಾರ್ದು ಅಂತ ಈ ಶ್ಲೋಕದ ಅಭಿಪ್ರಾಯ. ಈ ತರಹ ದೋಷಗಳಿದ್ದಾಗ ಅಂತಹ ಕರ್ಮವನ್ನು ಮಾಡಲಿಕ್ಕಾಗತ್ತಾ? ನಮ್ಮ ಮನಸ್ಸು ಬರುತ್ತಾ ಅಂತೆಲ್ಲ ಸಂದೇಹ ಬರ್ಬೋದು. ಅದರಲ್ಲಿ ಅಂಗವೈಕಲ್ಯ ಇದೆ, ಅದರಲ್ಲಿ ದೋಷ ಇದೆ. ಹೌದಪ್ಪ, ನಾನು ಮಾಡಬೇಕಾದ ಕರ್ಮ ಹೌದು, ಆದರೆ ಅದು ಸರಿ ಇಲ್ಲ, ಅದರಲ್ಲಿ ದೋಷಗಳಿದೆ ಅಂತೆಲ್ಲ ಗೊತ್ತಿದ್ದು ಮಾಡಲಿಕ್ಕಾಗತ್ತಾ ಅಂದರೆ ಆ ತರಹ ಮನೋಭಾವ ಬೆಳೆಸ್ಕೊಳ್ಬೇಕು. ಆ ರೀತಿ ಸಿದ್ಧಿ ಪಡೀಲಿಕ್ಕೆ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು. ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಿದ್ದಾನೆ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಯಾರು ಮನಸ್ಸನ್ನು ಗೆದ್ದಿದ್ದಾರೋ, ಯಾರು ಎಲ್ಲ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿಯನ್ನು ಕಳ್ಕೊಂಡಿದ್ದಾರೋ, ಐಹಿಕವಾದ ಪಾರತ್ರಿಕವಾಗಿರ್ತಕ್ಕಂಥ ಯಾವುದೇ ಸುಖಗಳಲ್ಲಿ ಅವರು ಆಸಕ್ತಿಯನ್ನು ಕಳ್ಕೊಂಡಿದ್ದಾರೋ, ಅಂತಹ ಆಸೆಯಿಲ್ಲದ ಮನುಷ್ಯ ಎಲ್ಲ ಕರ್ಮಗಳನ್ನು ಭಗವಂತನಲ್ಲಿ ಸಮರ್ಪಿಸುವುದರಿಂದ ಅವನು ಇಂತಹ ಸಿದ್ಧಿಯನ್ನು ಪಡೀಲಿಕ್ಕಾಗತ್ತೆ ಎಂಬ ವಿಚಾರವನ್ನು ಈ 49ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ಅದನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇದರಿಂದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.